ರೂಮ್ ಟೂರ್ ಯಾರ್ದು? ಇವನ್ಗೆ ಇಷ್ಟು ಕಮೆಂಟ್ಸ್ ಬಂದಿದೆ ಅಂತ ಹೆವಿ ಎಗ್ರಾಡ್ತಾವ, ನಮ್ಮೆಲ್ಲರನ್ನ ರೇಗಿಸ್ತಾವನೆ. ಜೋಡ್ಸ ಅನ್ನಲ್ಲ ತುಂಬಿ ಅದಂತ. ಆಮೇಲೆ ನನ್ನ ರೂಮಲ್ಲಿ ಫ್ರಿಡ್ಜ್ ಇದೆ ಗೈಸ್, ನೋಡಿ. ನಾನೇ ಮಾಡು ಅಕ್ಕ ಮೇಲೆ ನಾನೇ ಮಾಡಿ. ನೋಡಿಸಪ್ಪ ಮಹಾರಿ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ ಅಲ್ಲಿ ರೂಮ್ ಟೂರ್ ಯಾರ್ದು? ಲೆಟ್ಸ್ ಗೋ ಗೈಸ್. ನನ್ನ ರೂಮ್ ಟೂರ್ ಸೂಪರ್ ನರ್ವಸ್, ಸೂಪರ್ ಆಗಿದೆ ಗೈಸ್. ಗೆದ್ಬಿಡ ಗೈಸ್, ಬಟ್ ಇವತ್ತಿನ ರೂಮ್ ಟೂರ್ ಹೆಂಗೆ ಅಂದ್ರೆ ಸ್ವಲ್ಪ ಡಿಫ್ರೆಂಟ್. ಒಳಗೆ ಹೋಗೋಣ, ನಾನು ಲೈಟ್ಸ್ ಆನ್ ಮಾಡ್ತೀನಿ, ಆಮೇಲೆ ರಿಯಾಕ್ಷನ್ ನೋಡೋಣ. ಬನ್ನಿ ಗೈಸ್, ನಿಂತ್ಕೊಳ್ಳಿ, ಲೈಟ್ ಆನ್ ಮಾಡ್ತೀನಿ. ರೆಡಿನಾ? 3, 2, 1. ಏನಿದೆ? ಇದೇ ಬೆಡ್, ಇದೇ ಟೇಬಲ್, ಅದೇ ಡೆಕೋರೇಷನ್. ಏನಿದೆ? ಬೇರೆ ಸ್ವಿಮ್ಮಿಂಗ್ ಪೂಲ್ ಇದೆ ಇಲ್ಲಿ. ನಾನೀಗ ನನ್ನ ರೂಮ್ ಟೂರ್ ಕೊಡ್ತೀನಿ. ಸೊ ರೂಮ್ ಒಳಗೆ ವಾಶ್ರೂಮ್ ಹೋಗಿದ್ದ, ರೂಮ್ ಒಳಗೆ ಬಂದ ತಕ್ಷಣ ಬೆಡ್ ಇದೆ. ಈ ಕಡೆಯಿಂದ ಹೋಗೋಣ. ಈ ಕಡೆ ಒಂದು ಟೇಬಲ್, ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ. ಐ ಮೀನ್ ನಾನು ಇದು ತಗೊಂಡಿರೋದು, ಇದು ಬಲ್ಮೇನ್ ಬ್ಯಾಗ್, ನಾನು ದುಬೈನ ತಂದಿದ್ದು. ಅದೆಲ್ಲ ಡೆಕೋರೇಷನ್ ಐಟಮ್, ನಿಮ್ ಪರ್ಸನಲ್ ಐಟಮ್ ಅದು. ಇವನು ರೂಮ್ ಟೂರ್ ಇಂದ ಓಡ್ಸೋಣ ಗೈಸ್. ಇವನಿಗೆ ಕಮೆಂಟು 1 ಅವರ್ಗೆ 2,000 ಚಿಲ್ಲರೆ ಬಂದ್ಬಿಟ್ಟಿದೆ ಅಂತ ಹೇಳಿ. ನೀನ್ ಕ್ಲೀನ್ ಮಾಡಿದ್ರೆ ನಿಂಗೂ ಬರುತ್ತೆ, ನೀನ್ ಬೇರೆ ಮಾಡಿಸ್ಬಿಟ್ಟು ಅದು ಮಾಡೋದಲ್ಲ. ಸೊ ಇವನ್ಗೆ ಇಷ್ಟು ಕಮೆಂಟ್ಸ್ ಬಂದಿದೆ ಅಂತ ಹೆವಿ ಎಗ್ರಾಡ್ತಾವ, ನಮ್ಮೆಲ್ಲರನ್ನ ರೇಗಿಸ್ತಾವನೆ. ಎಲ್ಲ ನೊಂದ್ಬಿಟ್ಟಿದ್ದಾರೆ, ಎಲ್ಲ ನೊಂದ್ಬಿಟ್ಟವ್ರೆ. ಬನ್ನಿ ಈಗ ರೂಮ್ ಟೂರ್ ಮಾಡೋಣ ಗೈಸ್. ಸೊ ಫಸ್ಟ್ ಬಂದು ಇದೊಂದು ಲ್ಯಾಂಬೋರ್ಗಿನಿ ಇಟ್ಟಿದೀವಿ ನೋಡಿ. ಅದ್ರಲ್ಲಿ ಡೋರ್ ಎಲ್ಲ ಓಪನ್ ಆಗುತ್ತೆ, ಡಿಕ್ಕಿ ಇದೆ, ಅದರಲ್ಲಿ ಡೋರ್ ಓಪನ್ ಆಗುತ್ತೆ. ಮತ್ತೆ ಎಜುಕೇಶನ್ ನೋಡಿ ಹಿಂಗೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಬ್ಯಾಗ್ ನಾನು ಆಗ್ಲೇ ತೋರಿಸಿದ್ದು, ಮತ್ತೆ ಒಂದು ಲ್ಯಾಂಪ್, ಇದು ನೈಟ್ ಟೈಮು ಆನ್ ಮಾಡಿಡಕ್ಕೆ. ಅದು ಬೆಡ್ ಹತ್ರ ಇಡ್ಬೇಕು, ಇಲ್ಲಿ ಹಾಕಿದ್ಯಾ ಗೈಸ್? ಇದು ನನ್ನ ಪಾರ್ಟ್. ನಿನ್ನೆ ನನ್ನ ರೂಮಲ್ಲಿ ನೋಡಿದ್ದೀನಿ ವಿಡಿಯೋಗೋಸ್ಕರ. ತಗೊಂಡೋಗು. ಇಲ್ಲ, ಇವಾಗ ವಿಡಿಯೋ ನಿನ್ನ ರೂಮಲ್ಲಿ ನಾನು ಏನೇನು ಎತ್ಕೊಂಡ್ ಬರ್ಬೋದು ಯೋಚನೆ ಮಾಡು. ಓಕೆ ಗೈಸ್, ಅದಾದ್ಮೇಲೆ ನಂದು ವರ್ಕ್ ಸ್ಪೇಸ್ ನನ್ನ ವಿಡಿಯೋ ನೋಡಿರ್ತೀರ ನೀವು ಗೈಸ್. ನನ್ನ ರೂಮಲ್ಲಿ ಎರಡು ಐಟಮ್ ಕಮ್ಮಿ ಇತ್ತು, ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇದು ಲ್ಯಾಪ್ಟಾಪ್, ನಾನು ಇಲ್ಲಿ ವರ್ಕ್ ಮಾಡೋದು ಜಾಸ್ತಿ. ಆಮೇಲೆ ಇದೊಂದು ಡ್ರಾವರ್ ಇದೆ, ಇಲ್ಲೊಂದು, ಮತ್ತೆ ಇಲ್ಲೊಂದು ಡ್ರಾವರ್ ಇದೆ, ಕಬೋರ್ಡ್, ಮತ್ತೆ ಇಲ್ಲಿ ಬುಕ್ಸ್ ಇಟ್ಟಿದ್ದೀನಿ ನಾನು ಓದೋದು. ಆಮೇಲೆ ಇಲ್ಲಿ ನಾನು ವಿಡಿಯೋ ಕ್ರಿಯೇಟರ್, ದಿ ಬೆಸ್ಟ್ ವಿಡಿಯೋ ಕ್ರಿಯೇಟರ್ ಸ್ಯಾಮ್ಸಂಗ್ ಇನ್ಸ್ಟಾ ಅಂತ ಒಂದಿದೆ. ಅದು ಬಿಟ್ಟರೆ ಒಂದು ರೂಮ್ ಫ್ರೆಶ್ನರ್ ಇಟ್ಟಿದ್ದೀನಿ, ಒಂಚೂರು ಗಾಡಿ ಚೆನ್ನಾಗಿ ಬರಲಿ ಅಂತ. ನನಗೆ ರೂಮ್ ಸ್ಮೆಲ್ ಚೆನ್ನಾಗಿರಬೇಕು ಮೇನ್ ಅದು. ಆಮೇಲೆ ಇಲ್ಲಿ ಮೇಲೆ ನಾನು ಬಲ್ಗೆ ಎದ್ದಿದ ತಕ್ಷಣ ನನ್ನ ಬೆಡ್ಡಿಂದ ಇದು ಕಾಣಬೇಕು ಅಂತ ಒಂದು ಗಿಟಾರ್ ಪ್ಲೇ ಮಾಡ್ತಿರೋದು, ಒಂದು ಪವರ್ ಮಾಡಬೇಕು ಅಂತ, ಒಂದು ಮನೆ ಮಾಡಬೇಕು, ಒಂದು ಲ್ಯಾಂಬೋರ್ಗಿನಿ ತೊಗೋಬೇಕು, ಮತ್ತು ದುಡ್ಡು ಮಾಡಬೇಕು, ಬಾಡಿ ಮಾಡಬೇಕು ಅಂತ. ಮತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಆರ್ಟ್ ಮಾಡಿಕೊಟ್ಟಿರೋದು. ತುಂಬ ಜನ ಮಾಡಿರೋದಿದೆ, ಬಟ್ ಎಲ್ಲನೂ ನಾನು ವಾಲ್ ಪೇಂಟ್ ಮಾಡೋಕ್ಕಾಗಿಲ್ಲ, ಅದೊಂದು ಮಾಡಿದ್ದೀವಿ. ಆ ಕಡೆಯಿಂದ ಬಂದರೆ ಈ ಕಡೆ ನನ್ನ ಫ್ರೆಂಡು ಮನಾಲಿಗೆ ಹೋಗಿದ್ದ, ನನ್ನ ಟೀಮ್ ಫ್ರೆಂಡು. ಸೊ ಅವನಿದು ಮನಾಲಿಯಿಂದ ತಂದು ಕೊಟ್ಟಿರೋದು ನನಗೆ. ಆಮೇಲೆ ಇಲ್ಲಿ 3 ಕಬೋರ್ಡ್ಗಳಿದೆ. ಇಲ್ಲೊಂದು ಡಬಲ್ ಡೋರ್ ಫ್ರಿಡ್ಜ್ ಅಂದ್ಕೊಂಡೆ. ಇಲ್ಲಿ ನಾನು ನೈಟ್ ಪ್ಯಾಂಟ್ಸ್ಗಳನ್ನ ಜೋಡಿಸ್ಕೊಂಡಿದ್ದೀವಿ ನೋಡಿ. ಮತ್ತೆ ಇದೊಂದು ಕಬೋರ್ಡ್, ಇದು ಟೀ ಶರ್ಟ್ ಇಟ್ಟ ನೋಡಿ ಗೈಸ್. ಇದೆಲ್ಲ ಒಂದು ಕ್ಲೀನ್ನೆಸ್. ಬನ್ನಿ ನೋಡಿ, ಇದಕ್ಕಿಂತ ಕ್ಲೀನ್ ಆಗಿ ಇನ್ನೇನು? ಇದು ಕ್ಲೀನ್ ಆಯ್ತು, ಇದಕ್ಕಿಂತ ಇನ್ನು ಹೆಂಗಿರ್ತಾರೆ ವೈಟ್ ಎಲ್ಲ ಒಂದ್ ಕಡೆ. ಆಮೇಲೆ ಇಲ್ಲಿ ಮೇಲ್ಗಡೆ ಕ್ಲೀನ್ ಅಂದ್ರೆ ಅವ್ರ ಪಕ್ಕದ ರೂಮ್ ಇದೆ, ಅಲ್ಲಿ ಹೋಗು ಗೊತ್ತಾಗುತ್ತೆ ನನ್ನ ರೂಮ್. ಮತ್ತೆ ಇದು ಓಪನ್ ಮಾಡಿದ್ರೆ ಚಪ್ಪಲಿ, ಶೂಸ್ ಗಳು ಜೋಡಿಸಿದ್ದೀನಿ. ಕಬೋರ್ಡ್ ಅಲ್ಲಿ ಯಾಕೆ ಶೂಸ್ ಇಡ್ತಾರೆ? ಸೆನ್ಸ್ ಇಲ್ಲಪ್ಪ. ಇದು ಕಬೋರ್ಡ್ ಅಲ್ಲೆಲ್ಲ ಶೂಗಳು ಇಟ್ಕೊಂಡು ಹೊಸ ಶೂಗಳು ತಗೊಂಡ. ಇದು ಶೂಸ್ ಇಟ್ಟಿರೋದು. ಇರೋ ಒಂದ್ ನಿಮಿಷ ಎಕ್ಸ್ಪ್ಲೇನ್ ಮಾಡೋವರೆಗೂ ನಾನು ಎಕ್ಸ್ಪ್ಲೇನ್ ಮಾಡಕ್ ಬಿಟ್ಟೆ, ಇವನ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬಿಡ್ತಾ ಇಲ್ಲ. ಹೊಸ ಶೂ ಯಾವಾಗ ತಗೊಂಡೆ ಹೇಳಿಲ್ಲ? ಇದು ನನ್ನ ಬರ್ಡೇ ಗಿಫ್ಟ್. ಆಮೇಲೆ ಮೇಲ್ಗಡೆ ಬ್ಯಾಗ್ಸ್ ಗಳು ಜೋಡಿಸಿದ್ದೀನಿ ನೋಡಿ, ಮೇಲ್ಗಡೆ ಬ್ಯಾಗ್ಸ್ ಗಳೆಲ್ಲ ಜೋಡಿಸಿಟ್ಟಿದ್ದೀವಿ. ಅದು ಜೋಡಿಸಿ ಅನ್ನಲ್ಲ ತುಂಬಿ ಅದಂತ. ಆಮೇಲೆ ಇದು ನನ್ನ ಬೆಡ್ಶೀಟ್, ನನ್ನ ಫೇವ್ರೇಟ್ ಬೆಡ್ಶೀಟ್, 3,000 ಕೊಟ್ಟು ತರಿಸಿರೋದು. ಆಯ್ತಾ ಆಯ್ತಾ ಆಯ್ತಾ. ಆಮೇಲೆ ಈ ಬೆಡ್ಗೆ ಆಮೇಲೆ ಇನ್ನೊಂದು ನಮ್ದು ಪ್ರಾಬ್ಲಮ್ ಏನು ಅಂದ್ರೆ ಮೇಲ್ಗಡೆ AC ಫ್ಯಾನ್ ಏನು ಇದೆಲ್ಲ ಗೆಲ್ಲಲ್ಲ ನೀನು. ಮೇಲ್ಗಡೆ ಲೈಟ್ ಇದೆ ನೋಡಿ, ಆ ಲೈಟ್ ನಾನು ತಗ್ಸಕ್ ಇಷ್ಟ ಇಲ್ಲ. ಓನರ್ ಹೇಳಿದ್ರು ತಗ್ಸಂಗಿದ್ರೆ ತಗ್ಸ್ಬಿಟ್ಟು ಫ್ಯಾನ್ ಹಾಕೊಳ್ಳಿ ಅಂತೆಲ್ಲ. ಆಮೇಲೆ ಅಲ್ಲಿ AC ಗೆ ಒಂದು ಹೋಲು ಮಾಡಿದ್ದಾರೆ, ಬಟ್ AC ಗೆ ಖರ್ಚು ಮಾಡೋಷ್ಟು ನಾನು
ಸ್ಟೆಪ್ ತಗೊಂಡಿಲ್ಲ ಬಿಕಾಸ್ ನಾನು ನನ್ನ ಮೇಲೆ ಖರ್ಚು ಮಾಡೋ ಸ್ವಲ್ಪ ಯೋಚನೆ ಮಾಡ್ತೀನಿ. ಅದಕ್ಕೆ ಒಂದು ಟೇಬಲ್ ಫ್ಯಾನ್ ತಗೊಂಡೆ. ಇಲ್ಲ ನಾವು ಇದೆಲ್ಲ ಒಪ್ಪಲ್ಲ. ನೀ ಹೇಳ್ತಾ ನನ್ನ ಫ್ಯಾನ್ ಬಿಚ್ಚಿಲ್ಲ ಹಾಕ್ಬಿಡ್ತಿದ್ದೆ ನಾನು. ಆಯ್ತಪ್ಪ, ಥ್ಯಾಂಕ್ ಯು. ಆಮೇಲೆ ನನ್ನ ಬೆಡ್, ನಾನು ಮಲ್ಗೋ ಪಕ್ಕನೇ ಒಂದು ಹ್ಯಾಪಿ ಬರ್ಡೇ 2 ವಾರ್ಡ್ರೋಬ್ ಇದೆ, 2 ಡ್ರಾರ್ ಇದೆ, 2 ಡ್ರಾರ್, ಮತ್ತೆ ಇದೊಂದು 2 ಸ್ಟ್ಯಾಂಡ್. ಅದು ರೂಮ್ ಫ್ರೆಶ್ನರ್. ಅದು ಎಷ್ಟು ಇಟ್ಕೊಂಡು 1 ಅವರ್ಗೆ ಬಸ್ ಅನ್ನುತ್ತೆ. ಇನ್ನೇನು ಮತ್ತೆ ಟಿಶ್ಯೂಗಳು. ಓಕೆನಾ? ಆಮೇಲೆ ಇಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಫೋಟೋ ಇಟ್ಟಿದ್ದೀನಿ ಒಂದು, ನಾವೆಲ್ಲ ಇರೋದು. ಆಮೇಲೆ ನನ್ನ ರೂಮ್ ಇದಾ ಏನಕ್ಕೆ ನಿನ್ನ ರೂಮ್ದು? ಇದು 2 ತರಿಸಿದ್ದೆ ನಾನು ಅಮೆಝಾನಲ್ಲಿ, ನನ್ನ 10,000 ರೂಪಾಯಿ ಬಜೆಟಲ್ಲಿ. ಇದು ಒಂದೇ 10,000 ರೂಪಾಯಿ ತರಿಸಿದ್ದು ನೀನು? ಇಲ್ಲ, ಇನ್ನೂ ಇದೆ ಎಷ್ಟೊಂದು. ಆಮೇಲೆ ಆ ಕಡೆ ಹೋಗೋಣ ಬನ್ನಿ, ಆ ಕಡೆ ತೋರಿಸ್ತೀನಿ. ಈ ಕಡೆ ಒಂದು ಬೆಳಗ್ಗೆ ಎದ್ದ ತಕ್ಷಣ ವೆಯ್ಟ್ ನೋಡೋಕ್ಕೆ ಅಂತ ಇಟ್ಟಿರೋದು, ವೆಯ್ಟ್ ನೋಡೋಕ್ಕೆ ಎಷ್ಟಿದ್ದೀನಿ ನಾನು ಅಂತ. ಮತ್ತೆ ಇದು ಒಂದು ಪಾಟು ಹಳೆ ಮನೇಲಿ ಇತ್ತು, ಅದನ್ನ ಇಲ್ಲಿ ತಂದು ಜೋಡಿಸ್ಕೊಂಡಿದ್ದೀನಿ. ಮತ್ತೆ ಒಂದು ಚಿಕ್ಕ ಗಿಟಾರು ಇಲ್ಲಿ ಇರಲಿ ಅಂತ ನನ್ನ ತಮ್ಮ ಗಿಫ್ಟ್ ಕೊಟ್ಟಿದ್ದು. ಮತ್ತೆ ಒಂದು ಫ್ರಿಜ್ಜು, ನನ್ನ ರೂಮಲ್ಲಿ ಫ್ರಿಜ್ ಇದೆ ಗೈಸ್ ನೋಡಿ. ಇದರಲ್ಲಿ ಪ್ರೋಟೀನ್ ಬಾರು ಮತ್ತೆ ಒಂದಷ್ಟು ಮಾಸ್ಕ್ಗಳು. ಮಾಸ್ಕ್ ಫ್ರಿಜ್ಜಲ್ಲಿ ಹೇಳ್ತಾರೆ, ಸೆನ್ಸ್ ಇಲ್ದೇವರು ಅವ್ರು ನೋಡಿ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಫ್ರಿಜ್ಜಲ್ಲಿ ಇಡ್ತಾರೆ. ಮತ್ತೆ ಇದೊಂದು ಚಾಕ್ಲೇಟ್ ತಗೋ ತಿನ್ಕೋ, ಪ್ರೋಟೀನ್ ಚಾಕ್ಲೇಟ್ ಆ ಕಡೆ. ಮತ್ತೆ ಇದೊಂದು ಚಿಕ್ಕ ನಮ್ಮ ಅಣ್ಣ ಗೆದ್ಬಿಡ ಗೈಸ್, ನನ್ನ ಮನ್ಸಿಗೆ ಗುಚ್ಚಿ ಪರ್ಫ್ಯೂಮು, ಮತ್ತೆ ವಸಾಶಿ, ಹ್ಯೂಗೋ, ಇದೆಲ್ಲ ಒಂಚೂರು ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಸ್ನೆಲ್ಲ ಇದರಲ್ಲಿ ಇಟ್ಟಿದ್ದೀನಿ ಚಿಕ್ಕದು. ಫ್ರಿಜ್ಜಲ್ಲಿ ಇಟ್ಟರೆ ಪರ್ಫ್ಯೂಮ್ ಜಾಸ್ತಿ ಚೆನ್ನಾಗಿ ಬರುತ್ತೆ ಸ್ಮೆಲ್ ಅಂತೆ. ಆಮೇಲೆ ನನ್ನೊಂದು ಲೈಫಲ್ಲಿ ನನಗೆ ಲೈಫಲ್ಲಿ JCB ತೊಗೋಬೇಕು ಅಂತ ಆಸೆ, ಅದಕ್ಕೆ JCB ಇಟ್ಟಿದ್ದೀನಿ. ಮತ್ತೆ ಇದೊಂದು ಚಿಕ್ಕದೇನೋ ಸುಮ್ಮನೆ ಇಟ್ಬಿಟ್ಟಿರೋದು. ಆಮೇಲೆ ಇಲ್ಲೂ 2 ಡ್ರಾರ್ಗಳಿದೆ ನೋಡಿ. ಈ ಡ್ರಾರಲ್ಲಿ ನಂದು ವಾಚ್ ಇಟ್ಟಿದ್ದೀನಿ. ಚೆನ್ನಾಗಿಲ್ಲ ಅಂದರೆ ಇಡು, ಹೋ ಆ ಕಡೆ. ಬೇರೆ ಏನಿಲ್ಲ ಅಲ್ಲಿ ಹೋ ಆ ಕಡೆ. ಆಮೇಲೆ ಇಲ್ಲಿ ನೋಡಿ ವಾಚ್ ಜೋಡಿಸಿದ್ದೀನಿ ನಂದು, ಎಲ್ಲ ವಾಚ್ಗಳು, ವಾಚು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ ನಾರ್ಮಲ್ ಎಲ್ಲ ಗಲೀಜ್ ಅಂತ. ಅಲ್ಲಿಂದ ಬಂದು ಇಲ್ಲಿ ನೋಡಿ, ಇದು ನಾನು ಇಲ್ಲಿ ಅಯ್ಯೋ 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 ನಮ್ಮ ದಿನ ಎಲ್ಲ ವಿಡಿಯೋ ಬೀಳೋದೇ ಆಯ್ತು. ಸೊ ಇದು ಒಂದು ಕಿಟಕಿ, ಈ ಕಿಟಕಿಯಿಂದ ತಲೆ ಆಚೆ ಹಾಕ್ಬೋದು. ನಾನು ದಿನ ಬೆಡ್ಶೀಟ್ ಹಾಳು ಮಾಡ್ಬಿಟ್ಟು ಅದು ಯಾರು ಲೇ 2,500 ಕಮೆಂಟ್ ಬಂದಿದೆ, ಯಾರು ಹೊಟ್ಟೆ ಉರಿ. ಸೊ ಇದು ನೋಡಿ, ಇಲ್ಲಿಂದ ನಾನು ಹಿಂಗೆ ತಲೆ ಹಾಕ್ಬಿಟ್ಟು ದಿನ 1 ಲೀಟರ್ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ನೀರು ಕುಡ್ಕೊಂಡು ಯೋಚನೆ ಮಾಡ್ತೀನಿ, ಯಾಕೆ ನನ್ನ ಜೀವನ ಹಿಂಗೆ ಆಗೋಯ್ತು ಅಂತ. ನನ್ನ ತಮ್ಮ ಬಗ್ಗೆ ಯೋಚನೆ ಮಾಡ್ತೀನಿ ನಾನು. ಆಮೇಲೆ ಒಂದು ವಾಲ್ ಪೇಂಟ್ ಹಾಕ್ಸಿದ್ದೀನಿ, ಇದು ನಾನು ಬಾಲಿಯಿಂದ ತರಿಸಿದ್ದು. ವಿಡಿಯೋಲಿ ಕಾಣಿಸಾಕ್ಬಿಡೋ, ಬಂದು ನಿಂತ್ಕೋತಿಯಲ್ಲೋ ನೋಡಿ ಗೈಸ್. ಬಾಲಿಯಿಂದ ಇದು ನನ್ನ ಕಲರ್ ಇಷ್ಟ ಆಯ್ತು ಅಂತ ಈ ಪೇಂಟಿಂಗ್ ತಂದು ಹಾಕಿ ಸಿಕ್ತಿತ್ತು, ಬಾಲಿಗೆ ಯಾಕೆ ಹೋಗ್ಬೇಕಿತ್ತು. ನನ್ನ ರೂಮಲ್ಲಿ ಇದೊಂದು ಸರ್ಪ್ರೈಸ್ ವಾಕಿಂಗ್ ವಾರ್ಡ್ರೋಬ್ ನೋಡಿ. ಹಿಂಗೆ ವಾಕ್ ಮಾಡ್ಕೊಂಬಂದ್ರೆ ನಿಮ್ಗೆ ಲೈಟ್ ಆಫ್ ಮಾಡ್ಕೊಂಡು ನೋಡಿ. ಇಲ್ಲಿ ಶರ್ಟ್ಸು, ಇಲ್ಲಿ ಪ್ಯಾಂಟ್ಸು, ಮತ್ತೆ ಇಲ್ಲೊಂದು 2 ಡ್ರಾರ್ಗಳಿದಾವೆ. ಇದರಲ್ಲೆಲ್ಲ ನನ್ನ ಕ್ಯಾಲ್ವಿನ್ ಕ್ಲೈನ್ ಮತ್ತೆ ಇಲ್ಲೊಂದಷ್ಟು ಪ್ಯಾಂಟ್ಸ್, ನೈಟ್ ಪ್ಯಾಂಟ್ಸ್ಗಳು. ಮತ್ತೆ ಇನ್ನು ಈ ಕಡೆ ಬಂದ್ರೆ ಕಷ್ಟಪಟ್ಟಿದ್ದೀನಿ ಅದಕ್ಕೆ. ಮಮ್ಮಿ ಮೇಲೆ ಆಣೆ ಮಾಡೇಳು, ಮಮ್ಮಿ ಮೇಲೆ ಆಣೆ ಮಾಡೇಳು, ಆಣೆ ಮಾಡೇಳು, ಅಕ್ಕ ಮೇಲೆ ಆಣೆ ಮಾಡೇಳು, ಅಕ್ಕ ಮೇಲೆ ಆಣೆ ಮಾಡಿ. 1 ನಿಮಿಷ, ನೀನ್ ಯಾಕೆ ಕೆಲಸ ಮಾಡಿದ್ಯಾ? ಮೈಕ್ ನಾ ಕೈಯಲ್ಲಿ ಇಟ್ಕೋ. ಅಲ್ಲ, ನೀನ್ ಏನ್ ಕೆಲಸ ಮಾಡಿದ್ಯಾ? ಇಲ್ಲಿ ಏನ್ ಕ್ಲೀನ್ ಮಾಡಿದ್ಯಾ? ಫಸ್ಟ್ ಬೇಜಾರಾಗ್ತೈತೆ, ಗೆಲ್ತಾ ಇದೆಯಾ ಪರ್ಫ್ಯೂಮ್ ಸೆಕ್ಷನ್ ಬನ್ನಿ. ಸೊ ಇಲ್ಲಿ ಪರ್ಫ್ಯೂಮ್ಗಳು ನೋಡಿ, ಇಲ್ಲಿ ಎಕ್ಸ್ಪೆನ್ಸಿವ್ ಪರ್ಫ್ಯೂಮ್ಗಳು ಇಲ್ಲಿ, ಮತ್ತೆ ಇಲ್ಲೊಂದಷ್ಟು ಪರ್ಫ್ಯೂಮ್ಗಳು, ಇಲ್ಲೊಂದಷ್ಟು ಏನೇನೋ ನಂದು ಪ್ರಾಡಕ್ಟ್ಸ್ಗಳು. ಮತ್ತೆ ಇದು ವಾಷಿಂಗ್ ಕ್ಲಾತ್ ಹಾಕಕ್ಕೆ ಒಂದು ಬಾಕ್ಸ್ ನಾನು ತರಿಸಿದ್ನಲ್ಲ ಅದು. ಆಮೇಲೆ ಇಲ್ಲೊಂದು ಮಿರರ್ ಇದೆ, ಮತ್ತೆ ಇಲ್ಲೊಂದು ಮಿರರ್ ಇದೆ ನನ್ನ ಡ್ರೆಸ್ಸಿಂಗ್ ಏರಿಯಾಲಿ. ಅದು ಬಿಟ್ಟರೆ ಇದು ವಾಶ್ರೂಮು, ಇಲ್ಲೊಂದು ವಾಶ್ರೂಮ್ ಇದೆ. ಬನ್ನಿ, ತುಂಬಾ ಗಲೀಜಿದೆ. ಇದು ನನ್ನ ಫೇಸ್ ವಾಶು ಅದು ಇದು ಎಲ್ಲ. ಮತ್ತೆ ಇಲ್ಲಿ ಬ್ರಷ್ ಎಲ್ಲ ಜೋಡಿಸಿರೋದು, ಇಲ್ಲಿ ಬ್ರಷ್ ಎಲ್ಲ ಜೋಡಿಸಿದ್ದೀನಿ. ಮತ್ತೆ ಅಲ್ಲಿ ನನ್ನ ಶಾಂಪೂ, ಅದೇನು ರ್ಯಾಂಡಮ್ ಆಗಿ ನನ್ನ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋದೇ ಎಲ್ಲ ಇಲ್ಲಿದೆ, ಮಿಕ್ಕಿದೆಲ್ಲ ಅಲ್ಲಿದೆ. ವಾಶ್ರೂಮ್ ಅಲ್ಲಿ ಇದಿದೆ, ಶವರ್ದು
ಹ್ಯಾಂಡಲ್ ನಮ್ದು ಈ ತರ ಶವರಿತ ಅವನಿಗೆ ಈ ತರ ಇಲ್ಲ ಈ ತರ ಚೆನ್ನಾಗಿದೆ ನನ್ನ ರೂಮ್ ಬಟ್ ನಂದಲ್ಲಿ ಇದು ವರ್ಕ್ ಆಗಲ್ಲ ಸೇಮ್ ಹಾಕಿರೋದು ನಂದಲ್ಲಿ ಇದು ವರ್ಕ್ ಆಗಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಇದಿದೆ ಅಂತ ಹೇಳಿದ್ದು ಆದ್ರೆ ಇದು ವರ್ಕ್ ಆಗಲ್ಲ ನಮ್ದು ಅದೇ ನಮ್ ಯೂಸ್ ಅದೇ ಎಲ್ಲಾರ ಮನೇಲಿ ಇರುತ್ತೆ ನಂದಲ್ಲಿ ಇದು ವರ್ಕ್ ಆಗಲ್ಲ ಇದು ಮಾತ್ರ ಆಗಿದೆ ಅಂತ ಅದಕ್ಕೆ ಅದಕ್ಕೆ ಸಂಬಂಧ ಡಿಫ್ರೆನ್ಸ್ ಇಲ್ಲ ಕಲ್ಲ ಈ ಪೈಪು ಕಮೋಡ್ ಪಕ್ಕನೂ ಐತೆ ಇಲ್ಲೂ ಐತೆ ಅಂತ ಅಷ್ಟೇ ಅಲ್ವಾ ಅದೇ ಇಲ್ಲಿಂದ ಅಷ್ಟೇ ಮುಗಿಯುತ್ತಿನ್ನೇನಿಲ್ಲ ನಡಿ ಆಮೇಲೆ ಥ್ಯಾಂಕ್ ಯು ನಿಮ್ಗೆ ಇದು ಇಷ್ಟ ಆಗಿರೋ ಕಮೆಂಟ್ ಮಾಡಿ ಗೈಸ್ ಈಗ ಶಾರ್ಟ್ಸ್ ಎಂಜಾಯ್ ಮಾಡ್ಕೊಂಡ್ ಬನ್ನಿ ಮುಂದೆ ಮಾತಾಡೋಣ ಮ್ಯಾಟ್ ನೋಡಿಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಗೈಸ್ ಗೈಸ್ ಇದಕ್ಕೆ 3,500 ಕೊಟ್ಬಿಟ್ಟಿದ್ದೀನಿ ನಮ್ಮ ಅಕ್ಕ 3,500 ಇಡೀ ಮನೆಗೆ ಮ್ಯಾಟ್ ತಂದವಳೆ ನಾನು ಸ್ವಲ್ಪ ಆನ್ಲೈನ್ ನಂಬಿ ಟೋಪಿ ಹಾಕ್ಸ್ಕೊಂಡೆ ಇಟ್ಸ್ ಓಕೆ ಗೈಸ್ ಸೊ ಫೈನಲಿ ನನ್ನ ರೂಮ್ ಟೂರ್ ಮುಗೀತು ಇವತ್ತಿಗೆ ನಮ್ಮ 4 ರೂಮ್ಸ್ ಏನಿದೆ ಅದೆಲ್ಲ ಮುಗೀತು ಇನ್ನು ಹೋಮ್ ಟೂರ್ ಒಂದು ಬಾಕಿ ಇದೆ ಅದು ಆದಷ್ಟು ಬೇಗ ಆಗುತ್ತೆ ನಾನು ಸೋಫಾ ಒಂದು ಬರ್ತಿದ್ದೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅದು ಬಂದರೆ ಕರೆಕ್ಟಾಗಿ ಹೋಮ್ ಟೂರ್ ಮುಗಿಸ್ಬಿಡೋಣ ಸೊ ಈಗ ಫೈನಲಿ ನಾನು ಓಟ್ ಕೇಳೋ ಟೈಮ್ ಗೈಸ್ ನನ್ನ ರೂಮ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ರೂಮ್ ಚೆನ್ನಾಗಿದೆ ಅಂತ ನಿಮಗೆ ಅನ್ಸಿದ್ರೆ ಮಾತ್ರ ಕಮೆಂಟ್ ನಂದು ವೋಟಿಂಗ್ ನಿಮ್ಗೆಲ್ಲ ವೋಟಿಂಗ್ ಟೈಮ್ ಕೊಟ್ಟಿಲ್ಲ ನಾನೇ ಕ್ಲೀನ್ ಮಾಡ್ಕೊಡಿ ಅದು ಇವನು ಮಾಯ್ಸೆ ಕಟ್ ಮಾಡಿ ಸೊ ನನ್ನ ರೂಮ್ ಇಷ್ಟ ಆಗಿದ್ರೆ ನನ್ನ ರೂಮ್ ಕ್ಲೀನ್ ಆಗಿದೆ ಅನ್ಸಿದ್ರೆ ಮಾತ್ರ ಲೈಕು ಕಾಮೆಂಟ್ ಮಾಡಿ ರೂಲ್ ಏನು ಯಾರ ರೂಮ್ ಚೆನ್ನಾಗಿದೆ ಯಾರ ರೂಮ್ ಇಷ್ಟ ಆಯ್ತು ನಿಮಗೆ ಅದು ಮೇನ್ ಚಾಲೆಂಜ್ ಆಯ್ತಾ ಸೊ ಸಿ ಯು ಅಂತ ಎಲ್ಲರಿಗೂ ಗೊತ್ತು ಥ್ಯಾಂಕ್ ಯು ಸೋ ಮಚ್ ನಮ್ಗೆಲ್ಲ ಗೊತ್ತು ಯಾರು ಅಂತ ಒಂದು ಹೋಗಿದೆ ಅಂತ ಸಾಯಿಲ್ದು ನೀವೆಲ್ಲ ಸ್ಯಾಮ್ ಸಮೀರ್ ಪರವಾಗಿ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಇದೆಲ್ಲ ರಿವರ್ಸ್ ಸ್ಟ್ರಾಟಜಿಗಳು ಇದು ಕಮೆಂಟ್ಸ್ ಬರ್ಲಿ ಅಂತ ರಿವರ್ಸ್ ಸ್ಟ್ರಾಟಜಿಗಳು ಟ್ರೈ ಮಾಡ್ತಾವ್ರೆ ಹಿಂಗ್ ಹೇಳಿದ್ರೆ ಮ್ಯಾಚ್ ಆಚೆ ಹೋಗ್ಬಿಡಿದ್ರೆ ಇಬ್ರು ಹೌದು ಇವ್ರನ್ನಾಗ್ಲೇ ಮೀರ್ಸ್ಬಿಟ್ಟವನೆ ಇವ್ರನ್ನಾಗ್ಲೇ ಕಮೆಂಟ್ ರೈಸ್ ಆಗ್ಬಿಟ್ಟಿದೆ ನನ್ನ ಬಿಟ್ ಮಾಡಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾನೆ ನಮ್ಮ ಅಕ್ಕನು ನಮ್ಮ ಅಮ್ಮನ ಬಿಟ್ ಮಾಡ್ಬಿಟ್ಟಿದ್ದಾಳೆ ಸೊ ನನ್ನ ಒಬ್ಬನಿಗೆ ಅಂತಲ್ಲ ಈ ವಿಡಿಯೋ ಇವತ್ತು ಲಾಸ್ಟ್ ಸೀರೀಸ್ ಎಂಡ್ ಆಗುತ್ತೆ ಇದು ನನ್ನ ಒಬ್ಬನಿಗೆಲ್ಲ ಯಾರ ರೂಮ್ ನಮ್ಮ ಟುಮ್ದಾಗ್ಲಿ ನಂದಾಗ್ಲಿ ನಮ್ಮ ಅಕ್ಕದಾಗ್ಲಿ ನಮ್ಮ ಅಪ್ಪ ಅಮ್ಮದಾಗ್ಲಿ ಯಾರದೇ ರೂಮ್ ನಿಮ್ಗೆ ಇಷ್ಟ ಆಗಿದ್ರೆ ಅವ್ರ ವಿಡಿಯೋಗೆ ಹೋಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಆದಷ್ಟು ಜಾಸ್ತಿ ಯಾರಿಗೆ ಜಾಸ್ತಿ ಕಾಮೆಂಟ್ ಲೈಕ್ ಇರುತ್ತೆ ನಾವು ಹೋಮ್ ಟೂರ್ ದಿನ ರಿಲೀಸ್ ಮಾಡೋಣ ಆನ್ಸರ್ನ ಆಯ್ತಾ ಹೋಮ್ ಟೂರ್ ದಿನ ವಿನ್ನರ್ ಯಾರು ಅಂತ ಇಲ್ಲಾಂದ್ರೆ ಅದ್ರ ಒಂದಿನ ಮುಂಚೆ ನಾನು ವಿನ್ನರ್ ಯಾರು ಅಂತ ಒಂದು ವ್ಲಾಗ್ ಮಾಡ್ತೀನಿ ಸೊ ವಿನ್ನರ್ಗೆ ನಾನು ಸನ್ಮಾನ ಮಾಡಿ ದೊಡ್ಡದಾಗಿ ಒಂದು ಅವಾರ್ಡ್ ತಂದು ಈ ತರ ಒಂದು ದೊಡ್ಡ ಪ್ರೈಸ್ ತಂದು ಅವ್ರಿಗೆ ಮಾಡಬೇಕು ಯಾರಿಗೂ ಹೋಪ್ಸ್ ಇಲ್ಲ ನಮ್ಮ ಟುಮ್ಗೆ ಸ್ವಲ್ಪ ಹೋಪ್ಸ್ ಇದೆ ಅದು ತೆಗಿತವ್ರೆ ಈ ಚಾಲೆಂಜ್ ನ ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಅವ್ರು ಇನ್ವಾಲ್ವ್ ಆಗಿ ಅಂದ್ರೆ ಅವ್ರ ರೂಮ್ನ ಅವ್ರು ನೋಡ್ಕೋಬೇಕು ಅಂತ ಇದ್ರೂ ಸ್ಪೋರ್ಟಿವ್ ಆಗಿ ತಗೊಂಡು ಅದನ್ನ ಬೈ ಮಾಡಿ ಇದನ್ನ ಬೈ ಮಾಡಿ ಅದನ್ನ ತಂದು ಜೋಡಿಸಿ ಕ್ಲೀನಾಗಿ ಇಟ್ಕೊಂಡು ಗಲೀಜ್ ಆಗದಿರೋ ಥರ ಮೇಂಟೈನ್ ಮಾಡ್ತಿದ್ದಾರಲ್ಲ ಅದಕ್ಕೆ ನಾನು ಒಂದು ಕ್ಲಾಪ್ ಹೊಡಿಬೇಕು ಅದು ಬಿಟ್ರೆ ಎಲ್ಲರೂ ತುಂಬಾ ಸ್ಪೋರ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರವ್ರೇ ಎಲ್ಲ ಡೆಕೋರೇಟ್ ಮಾಡ್ಕೊಂಡಿದ್ದಾರೆ ನನ್ನ ರೂಮ್ಗೆ ಬಟ್ಟೆ ಜೋಡ್ಸಕ್ಕೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಹೆಲ್ಪ್ ಮಾಡೋದು ಬಿಕಾಸ್ ನಂದು ಬಟ್ಟೆ ತುಂಬಾ ಜಾಸ್ತಿ ಇದೆ ಏನು ಅದೆಲ್ಲ ನಾನು ಮಾಡ್ಕೊಂಡಿದ್ದು ಸೊ ಆಯ್ತಪ್ಪ ಸಾಯಿಲ್ನ ಗೆಲ್ಸ್ಬಿಡಿ ಅವನ ಪ್ರಕಾರ ಅವನೇ ವಿನ್ನರ್ ನಾವೆಲ್ಲ ಯಾರು ಎಫರ್ಟ್ಸ್ ಹಾಕಿಲ್ಲ ಅವನೊಬ್ನೇ ಹೋಗಿ ಕೆಲಸ ಮಾಡಿ ಬಂದು ಕ್ಲೀನ್ ಮಾಡ್ತಾರೆ ನಮ್ಮನ್ನೆಲ್ಲ ಖಾಲಿ ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದೀವಿ ಅವನೇ ವಿನ್ನರ್ ಓಕೆ ಇಲ್ಲ ನೀವು ಯಾರು ಗೆಲ್ಬೇಕು ಅನ್ಸುತ್ತೆ ಅವ್ರಿಗೆ ಕಾಮೆಂಟ್ಸ್ ಹಾಕಿ ಅದು ಬಿಟ್ಟರೆ ನಾನು ಒಂದು ಪೋಲು ಹಾಕ್ತೀನಿ ಇದು ಯೂಟ್ಯೂಬಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಪೋಲ್ ಹಾಕ್ತೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ರೂಮ್ ಅಂತ ನೀವು ಡಿಸೈಡ್ ಮಾಡ್ಬೋದು ಅದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿ ಒಂದು ವಿನ್ನರ್ನ ಡಿಸೈಡ್ ಮಾಡಿ ಅವ್ರಿಗೆ ಏನು ಸಿಗುತ್ತೆ ಅಂತ ನೀವು ನೋಡೋಕೆ ವೆಯ್ಟ್ ಮಾಡ್ತಾರೆ ಸೊ ಫೈನಲಿ ನಾನು ಹೇಳಬೇಕು ಈ ರೂಮ್ ಹೆಂಗೆ ಅನ್ನಿಸ್ತಾ ಇದೆ ಮನೆ ಹೆಂಗೆ ಅನ್ನಿಸ್ತಾ ಇದೆ ಅಂತ ನಾನು ಈ ಸ್ಟೆಪ್ ಏನು ತೊಗೊಂಡಿದ್ದೀನಿ ಒಂದು ಮನೆಯಿಂದ ನಾವೇನಿದ್ವಿ ಸೊ ಚಿಕ್ಕ ಮನೇಲಿ ಇದ್ದಾಗ ನಾವು ಶೀಟ್ ಮನೆ ಬಗ್ಗೆ ಎಲ್ಲರೂ ಹೇಳಿದ್ರು ಆ ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬೇಕು ಅನ್ನೋ ಸ್ಟೆಪ್ ತೊಗೊಂಡಿದ್ದು ನಮ್ಮ ಅಕ್ಕ
ಆ ಸ್ಟೆಪ್ಪು ತುಂಬ ಧೈರ್ಯ ಮಾಡಿ ತೊಗೊಂಡಿದ್ದು. ಅಂದರೆ ನಾವು ಶೀಟ್ ಮನೆಯಿಂದ ಇನ್ನೊಂದು ಮನೆ 3,000 ಇದ್ದಿದ್ದು ಬಾಡಿಗೆ ಮನೆಯಿಂದ 6,000ಕ್ಕೆ ಹೋಗಬೇಕಿತ್ತು. ಅವಾಗ ನಾವು ಅಮ್ಮ ಯೋಚನೆ ಮಾಡಿದ್ರು, ತುಂಬ ಯೋಚನೆ ಮಾಡಿ. ನಂಗೆ ತುಂಬ ನೆನಪಿದೆ, ಚಿಕ್ಕ ಹುಡುಗ ನಾನು. ನಮ್ಮ ನಂಗೆ ಕರೆದ್ಬಿಟ್ಟು ಸೈಡಲ್ಲಿ ನಾನು ಅಮ್ಮ ಇಬ್ಬರೇ ಮಾತಾಡ್ತಿದ್ವಿ. ಒಂದು ಬಟ್ಟೆ ಹೋಗ್ಯಕ್ಕೆ ಒಂದು ಕಲ್ಲಿರುತ್ತೆ, ಅದ್ರ ಹತ್ರ ಕೂತ್ಕೊಂಡು ಒಂದು 6,000 ರೂಪಾಯಿ ತಿಂಗಳು ಕೊಡಬೇಕು ಹೋಗೋಣ ಬೇಡವಾ ಅಂತ. ನಾನು ಹೋಗೋಣಮ್ಮ ಅಂತ ಇಷ್ಟೇ ಇದೆ. ನಾನು ಅವಾಗಿನ 5th 6th ಸ್ಟ್ಯಾಂಡರ್ಡ್. ಹೋಗೋಣಮ್ಮ ಎಕ್ಸೈಟ್ಮೆಂಟ್ ನಮಗೆ, ಹೊಸ ಮನೆಗೆ ಹೋಗ್ತೀವಿ ಅಂತ. ಅದಾದಮೇಲೆ ನಮ್ಮ ಅಕ್ಕ, ಆ ಮನೆ ನಾವು ತುಂಬ ವರ್ಷ ಇದ್ವಿ, ಒಂದು 3-4 ವರ್ಷ ಇದ್ವಿ. ಆಮೇಲೆ ನಮ್ಮ ಅಕ್ಕ ಇಲ್ಲ, ಇಲ್ಲಿಂದ ನಾವು ಶಿಫ್ಟ್ ಆಗಬೇಕು, ಹೊಸ ಮನೆಗೆ ಹೋಗಬೇಕು, ಚೆನ್ನಾಗಿರೋ ಮನೆಗೆ ಹೋಗಬೇಕು ಅಂತ ಅಲ್ಲಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆದ್ವಿ. ಆ ಮನೇಲಿ ನಾನು ಟಿಕ್ಟಾಕ್ ಸ್ಟಾರ್ಟ್ ಮಾಡಿದ್ದು. ಆ ಮನೆ ನಂಗೆ ತುಂಬ ಹೆಲ್ಪ್ ಆಯಿತು, ಬ್ಯಾಕ್ಗ್ರೌಂಡಿಗಿರಲಿ ಯಾವುದೇ ವಿಷಯಕ್ಕಿರಲಿ ಒಂದೊಂದೇ ಲೈಫಲ್ಲಿ ಯೂಸ್ ಆಗ್ತಾ ಇತ್ತು. ಆ್ಯಂಡ್ ಆ ಮನೆ ನಮ್ಗೆ ತುಂಬ ಹೆಲ್ಪ್ ಆಯಿತು ನನಗೆ ಪರ್ಸ್ನಲಿ. ಅಲ್ಲಿ ನಾನು ಕಾಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಾವು ರೀಸೆಂಟಾಗಿ ಶಿಫ್ಟ್ ಆದ್ವಲ್ಲ, ಅಲ್ಲಿಂದ ಶಿಫ್ಟ್ ಆದ್ವಲ್ಲ ಅಪಾರ್ಟ್ಮೆಂಟ್, ಅಲ್ಲಿಂದ ಬಂದ್ವಿ. ಅಲ್ಲಿಗೆ ಹೋಗಿ ಅಲ್ಲಿನೂ ತುಂಬ ಕಾಂಟೆಂಟ್ ಮಾಡಿದ್ವಿ, ತುಂಬ ಮೆಮೊರೀಸ್ ಮಾಡ್ಕೊಂಡ್ವಿ, ಜಗಳ ಆಡಿದ್ವಿ ಆ್ಯಂಡ್ ತುಂಬ ಕನೆಕ್ಟ್ ಆದ್ವಿ. ಆ್ಯಂಡ್ ಅಲ್ಲಿ ಹೆಂಗಿತ್ತು ಅಂದರೆ ಈ ಥರ ಫ್ಲೋರ್ ಕೆಳಗೆ ಫ್ಲೋರ್ ಮೇಲೆ ಇರಲಿಲ್ಲ. ಈಗ ಸ್ವಲ್ಪ ಡಿಫ್ರೆನ್ಸ್, ಸ್ವಲ್ಪ ದೂರ ಇರೋ ಥರ ಫೀಲ್ ಆಗುತ್ತೆ ಈ ಮನೇಲಿ. ಬಟ್ ಆಮೇಲೆ ಹಿಂಗಿತ್ತು ಅಂದ್ರೆ ಆಚೆ ಬಂದರೆ ನಮ್ಮ ಅಮ್ಮ ಕಾಣಿಸೋರು, ನಮ್ಮ ಅಕ್ಕ ಕಾಣಿಸೋಳು, ನನ್ನ ತಮ್ಮ ಕಾಣಿಸೋನು ಎಲ್ಲ ಇಲ್ಲಿ ಮುಂದೆನೇ ಕಾಣಿಸ್ತಾ ಇದ್ರು. ಅದೊಂದು ಈ ಮನೇಲಿ ನಂಗೆ ಬೇಜಾರಿದೆ. ಬಿಟ್ಟರೆ ಮನೆ ತುಂಬ ಪೀಸ್ಫುಲ್ ಆಗಿದೆ, ಯಾರ್ದು ಟೆನ್ಷನ್ ಇಲ್ಲ. ಎಲ್ಲ ಒಂಚೂರು ಅವ್ರವ್ರ ಟೈಮ್ ತೊಗೋತಾರೆ, ಅವರು ಕ್ರಿಯೇಟಿವ್ ಟೈಮ್ ತೊಗೋತಾರೆ, ಮಾತಾಡ್ತಾರೆ. ಈ ಮನೆ ಹೆಂಗೆ ಸೆಟ್ ಆಯಿತು ಅಂದರೆ ಹೇಳಿದ್ನಲ್ಲ, ಈ ಮನೆದು ಕಂಪ್ಲೀಟ್ ನಾನು ಸ್ಪೂನಿಂದ ಹಿಡಿದು, ಪ್ಲೇಟಿಂದ ಹಿಡಿದು, ಗ್ಲಾಸಿಂದ ಹಿಡಿದು ಎಲ್ಲ ಚೇಂಜ್ ಮಾಡಿದ್ದೀವಿ. ಬಿಕಾಸ್ ಐ ವಾಂಟೆಡ್ ದ ಚೇಂಜ್ ಫಾರ್ ಮೈ ಫ್ಯಾಮಿಲಿ. ಎಲ್ರಿಗೂ ಕಂಫರ್ಟೇಬಲ್ ಆಗಿರಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಈ ಮನೆ ತುಂಬ ಚೆನ್ನಾಗಿದೆ. ನಾನು ಎದ್ದ ತಕ್ಷಣ ಸ್ವಲ್ಪ ಲೇಜಿ ಆಗ್ಬಿಡ್ತೀನಿ, ಜಾಸ್ತಿ ಮಲ್ಕೋತಾ ಇದ್ದೀನಿ. ಅದು ಬಿಟ್ಟರೆ ನಿದ್ದೆ ಸ್ವಲ್ಪ ಕಮ್ಮಿ ಇತ್ತು ಮುಂಚೆಯಿಂದನು, ಈಗ ಸ್ವಲ್ಪ ಜಾಸ್ತಿನೇ ಮಲಗ್ತಾ ಇದ್ದೀನಿ. ನಮ್ಮ ಟಿ ವಿ ನೋಡ್ಕೊಂಡು ಚಿಲ್ ಮಾಡ್ತಿರೋದು, ರಾಣಿ ಜೊತೆ ವಾಕ್ ಮಾಡ್ತಿರೋದೆಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ. ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರೂಮ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಎಲ್ರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯಾರಿಗೆ ಹೇಳ್ತಾರೆ ಅಂತ ನೀವು ಡಿಸೈಡ್ ಮಾಡ್ತೀರಾ. ಬಾಯ್ ಗೈಸ್. ನಂದೊಂದು ಪಾರ್ಟ್ ಮಿಸ್ ಮಾಡ್ಬಿಟ್ಟೆ ನಾನು. ನೋಡಿ ಲೈಟ್ಸ್ ಇದೆಯಲ್ಲ, ನೋಡಿ ಇಲ್ಲಿ ರೆಡ್ ಇದೆಯಾ, ವೈಟ್ ಆಗುತ್ತಾ ಹಿಂಗೆ. ಬಟ್ ನಾನು ಇದನ್ನು ಆನ್ ಮಾಡ್ಕೊಂಡು ಮಲಗಲ್ಲ, ಬಿಕಾಸ್ ನನಗೆ ಭಯ ಆಗುತ್ತೆ. ಇಷ್ಟು ಕಮ್ಮಿ ಲೈಟ್ ಇದ್ದರೆ ನಾನು ಆ ಲೈಟ್ ಆನ್ ಮಾಡ್ಕೊಂಡು ಮಲಗೋದು ನೈಟು. ನನಗೆ ಕತ್ಲಂದ್ರೆ ಭಯ, ಗೊತ್ತಲ್ಲ. ನೋಡಿ ಮೇಲೆ ನೋಡಿ ಗೈಸ್, ವುಡ್ ಎಲ್ಲ ಇದೆ ನಂದು ಮೇಲೆ ರೂಮಲ್ಲಿ. ಈ ಕಾಂಪಿಟೇಷನ್ 10,000 ರೂಪಾಯಿ ಏನ್ ತಗೊಂಡೆ ಅಂತ ಅಷ್ಟೇ. ನಿನ್ ರೂಮ್ ಹೆಂಗಿದೆ ಅಂತಲ್ಲ. ನೀನೇನು ತೊಗೊಂಡೆ 10,000 ರೂಪಾಯಿ? ತೋರ್ಸ್ ನಿನ್ ರೂಮಲ್ಲಿ. ಟ್ರಿಮ್ಮರ್ ತಗೊಂಡವನೆ, ಶಾಂಪೂ ತಗೊಂಡವನೆ, ಕಂಡೀಷನರ್ ತಗೊಂಡವನೆ, ರೂಮ್ ಟೂರ್ಗೋಸ್ಕರ ಇದನ್ನ ತಗೊಂಡಿರೋದು ಇವನು. ನೀನು ಒಬ್ಳೆ ತಗೊಂಡಿದ್ರು. ನನಗೆ ಹೆಂಗ್ ಬೇಕಂಗೆ ಇಟ್ಕೊಂಡಿದ್ದೀನಿ ರೂಮ್ ನ. ಓಕೆ ಬಾಕಿನೇ ಐತೆ. ಯಾಕೆ $10,000 ಇದು ಮುಗಿದೇ ಇರೋದು. ನಾಳೆ ಸಿಗೋಣ, ಬಾಯ್.